MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಆ ವೇಳೆ ಆನೆಗಳ ದಾಂಧಲೆ. ಸಿಕ್ಕವರನ್ನ 3 ಆನೆಗಳು ಅಟ್ಟಾಡಿಸಿವೆ. ಈ 3 ಆನೆಗಳ ಅಟ್ಟಹಾಸ ನೋಡಿ ಶಾಕ್ ಆಗಿದ್ದಾರೆ ಜನ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಘಟನೆ ಇದು. ಐತಿಹಾಸಿಕ ಜಗನ್ನಾಥ ರಥಯಾತ್ರೆ ವೇಳೆ ಅವಘಡ ಆಗಿದೆ. ಭಕ್ತರತ್ತ ಆನೆಗಳು ನುಗ್ಗಿ ಬಂತು. ಆನೆಗಳು ನೋಡಿ ಎಲ್ಲರೂ ಕಂಗಾಲಾಗಿದ್ದಾರೆ. ಮಾವುತರಂತೂ ಆನೆಗಳನ್ನು ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. 3 ಆನೆಗಳು ನುಗ್ಗಿ ಬಂದವು ರಥಯಾತ್ರೆಯ ವೇಳೆ. ಇದರಿಂದಾಗಿ ಜನ ಗಾಬರಿಗೊಂಡರು. ಸಿಕ್ಕವರನ್ನ ಅಟ್ಟಾಡಿಸ್ಕೊಂಡು ಓಡಿಸಿವೆ 3 ಆನೆಗಳು. ಮಾವುತರು ಕೂಡ ಹರಸಾಹಸ ಪಟ್ಟಿದ್ದಾರೆ ಅವುಗಳನ್ನು ನಿಯಂತ್ರಿಸುವುದಕ್ಕೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಥಯಾತ್ರೆ ವೇಳೆ ನಡೆದಂತಹ ಘಟನೆ ಇದು. ಕಂಡಲ್ಲಿ ಓಡ್ತಾ ಇದೆ ಆನೆ. બધા દોડ્યા. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದ್ದಕ್ಕಿದ್ದಂತೆ ಆನೆಗಳು ಈ ರೀತಿ ಕಂಡಲ್ಲಿ ಓಡೋದಕ್ಕೆ ಶುರು ಮಾಡಿದ್ವು. ಜಗನ್ನಾಥ ರಥಯಾತ್ರೆಯ ವೇಳೆ ನಡೆದಂತಹ ಘಟನೆ ಇದು. ಗುಜರಾತ್ನ ಅಹಮದಾಬಾದ್ನಲ್ಲಿ 3 ಆನೆಗಳು ಈ ರೀತಿ ಓಡಿದ್ದು ಅಲ್ಲಿ ನೆರೆದಿದ್ದಂತಹ ಜನರನ್ನ ಶಾಕ್ಗೀಡು ಮಾಡ್ತು. ಕಂಗಾಲಾದ್ರು ಜನ. ಕಂಡವರನ್ನ ಓಡಿಸ್ಕೊಂಡು ಹೋಗಿದೆ. ಐತಿಹಾಸಿಕ ರಥಯಾತ್ರೆಯ ವೇಳೆ ನಡೆದಂತಹ ಅವಘಡ ಇದು. ಕಂಗಾಲಾದ್ರು ಜನ. ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಜನರನ್ನು ನೋಡಿದಂತಹ ಸಂದರ್ಭದಲ್ಲಿ ಆನೆಗಳು ಟ್ರೈನಿಂಗ್ ಇಲ್ಲ ಅಂತಂದರೆ ಸ್ವಲ್ಪ ಅವು ಕೂಡ ದಿಕ್ಕೆಟ್ಟು ಓಡ್ತವೆ. ಆದರೆ ಇಂತಹ ರಥಯಾತ್ರೆಗಳ ವೇಳೆಯಲ್ಲಿ ಬಳಸುವಂತಹ ಆನೆಗಳಿಗೆ ಪಳಗಿಸಿರಲಾಗುತ್ತೆ. ಅವುಗಳಿಗೆ ಇದೆಲ್ಲದಕ್ಕೂ ಕೂಡ ಟ್ರೈನಿಂಗ್ಗಳಾಗಿರ್ತವೆ. ಆದರೆ ಈ ರಥಯಾತ್ರೆ ಸಂದರ್ಭದಲ್ಲಿ ಆನೆಗಳು ಹೀಗೆ ಯಾಕೆ ಬಿಹೇವ್ ಮಾಡಿದ್ವು ಅನ್ನೋದು ಈಗ ಅಲ್ಲಿದ್ದಂತಹ ಜನರನ್ನು ಶಾಕ್ ಒಳಪಡಿಸ್ತು. ಕಂಗಾಲಾದ್ರು ಜನ. ದಿಕ್ಕಾಪಾಲಾಗಿ ಓಡಿದ್ದಾರೆ. ಜೊತೆಗೆ ಮಾವುತರು ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಹಳ ಹರಸಾಹಸ ಪಟ್ಟರು ಅದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ. ನಿಯಂತ್ರಿಸೋದೇ ಕಷ್ಟ ಆಗಿದೆ. ಜಗನ್ನಾಥ ರಥಯಾತ್ರೆ ಇದು. ರಥಯಾತ್ರೆಯ ಸಂದರ್ಭದಲ್ಲಿ ಆನೆಗಳ ದಾಂಧಲೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH.